ನೋಡ್ತಾ ಇದ್ದೀರಾ CBT ಕನ್ನಡ ನ್ಯೂಸ್ ಟಿವಿ. ಮಳವಳ್ಳಿಯಲ್ಲಿ ಸ್ಟಾರ್ ಚಂದ್ರರವರ ಮತಯಾಚನೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರರವರ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಮತಯಾಚಿಸಿದರು. ನಾನು ಈ ಜಿಲ್ಲೆಯ ಮಣ್ಣಿನ ಮಗ. ಹಣ ಮಾಡಲು ರಾಜಕೀಯಕ್ಕೆ ಬಂದಿಲ್ಲ. ಜನಸೇವೆಗೆಂದೇ ನಾನು ಬಂದಿದ್ದೇನೆ. ನನಗೊಂದು ಅವಕಾಶ ನೀಡಿ. ವಿಧಾನಸಭಾ ಚುನಾವಣೆಯಲ್ಲಿ ನರೇಂದ್ರ ಸ್ವಾಮಿರವರ ಕೈ ಹಿಡಿದಂತೆ ಈ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಎಂದು ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಮತದಾರರಲ್ಲಿ ಮನವಿ ಮಾಡಿದರು. ಪಂಚಾಯತ್ ವ್ಯಾಪ್ತಿಯ ಮುಖಂಡರ ತಾಯಂದ್ರ ಏಕಮಿತ್ರರ ಎಲ್ಲ ಕಾರ್ಯಕರ್ತರವರು ಮತದಾರ ಬಂದವರು ಇವತ್ತು ಅವರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಯಕರು ಅವರಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ದಕ್ಷ ಶಾಸಕರಾದ ಹೊರನೂರುವರ ನೇತೃತ್ವದಲ್ಲಿ ಹೊರವಳ್ಳಿ ತಾಲೂಕಿನಾದ್ಯಂತ 26 ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಮತಯಾಚನೆಗೆ ನಮ್ಮೆಲ್ಲರೂ ಕೂಡ ಒಂದು ಅಭ್ಯರ್ಥಿ ನೀಡಿ ಆಗಮಿಸಿದರೆ ಎಲ್ಲರೂ ಕೂಡ ಅತ್ಯಂತ ಸಂಖ್ಯೆಯಲ್ಲಿ ಚುನಾವಣೆಯ 26 ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಹಕ್ಕಮೂಲ್ಯವಾದ ಮತವನ್ನ ಹಕ್ಕದ ಗುರುತಿಗೆ ನೀಡುವ ಮೂಲಕ ಹೊರನೂರ ಕೈಗೊಳಿಸಬೇಕು. ಸ್ಟಾರ್ ಚಂದ್ರನವರ ತನ್ನ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತಾ ಈ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ನಾಯಕರು ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ. ತಾಲೂಕಿನಿಂದ ವಿದ್ಯುತ್ತಾಗಿ ಎಂದು ಕಾಂಗ್ರೆಸ್ ಪಕ್ಷದ ಒಂದು ಸಣ್ಣ ಹಳ್ಳಿಯಿಂದ ಮಂಡ್ಯ ಜಿಲ್ಲೆ ಸಣ್ಣ ಹಳ್ಳಿಯಿಂದ ಹುಟ್ಟಿ ರೈತನ ಮಗನಾಗಿ ತನ್ನ ಸ್ವಂತ ದುಡಿಮೆಯಿಂದ ಊಟನ್ನು ಒತ್ತಿದ್ದಾರೆ, ವ್ಯವಸಾಯ ಮಾಡಿದ್ದಾರೆ, ಬೆಳೆ ಬೆಳೆಸಿದ್ದಾರೆ. ತನ್ನ ದುಡಿಮೆಯನ್ನ ಬೆಳೆಸ್ಕೊಂಡು ಬೆಂಗಳೂರಿನಲ್ಲಿ ಹೋಗಿ ಇವತ್ತು 7 ರಾಜ್ಯಗಳಲ್ಲಿ ತನ್ನ ಉದ್ದಿಮೆಯನ್ನ ಸ್ಥಾಪನೆ ಮಾಡಿ ತನ್ನ ಸ್ವಂತ ಬಲದಿಂದ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಇವತ್ತು ಭಗವಂತ ಸಂಪತ್ತು ಮತ್ತು ಉದ್ದಿಮೆ ಎರಡೂ ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರೆ. ನನ್ನ ಮಂಡ್ಯ ಜಿಲ್ಲೆಗೆ ನಾನೇನಾದ್ರು ದುಡಿತೀನಿ ಅಂತ ಅಂದಾಗ ನಾವು ಅವ್ರನ್ನ ಗುರುತಿಸಿ ಅಭ್ಯರ್ಥಿಯನ್ನ ಕರ್ಕೊಂಡ್ ಬಂದಿದ್ದೀವಿ ಹೊರತು ಯಾರೋ ಇಲ್ಲಿ ಬಂದು ಸುಳ್ಳು ಹೇಳ್ಕೊಂಡು ನಾನು ಹಿಂಗೆ ಆಗ್ಬೇಕು, ನಾನು ಹಂಗೆ ಆಗ್ಬೇಕು ಅನ್ನೋಂತ ಸುಳ್ಳು ಹೇಳೋರ ಜೊತೆ ನಾವು ರಾಜಕಾರಣ ಮಾಡ್ತಿಲ್ಲ. ಸಾಕು, ಮಳವಳ್ಳಿಯಲ್ಲಿ ಸುಳ್ಳರ ಒಂದು ಕೂಪವನ್ನ ನೋಡಿ ನೋಡಿ ಸಾಕಾಗಿದೆ. ನಿಮ್ಗೆಲ್ಲ ಅರ್ಥ ಆಗಿದೆ. ಮತ್ತೆ ಮತ್ತೆ ನಾನು ಒಂದು ಹೇಳ್ಬೇಕಾಗಿಲ್ಲ. ಆಶೀರ್ವಾದ ಬೆಂಬಲಿಸಿ ಕಾಂಗ್ರೆಸ್ ಆಡಳಿತ ಗಟ್ಟಿಯಾಗಿರೋದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅಣ್ಣ ತಮ್ಮಂದ್ರಂತೆ ಕರ್ನಾಟಕವನ್ನು ಆಳ್ತಾ ಇದ್ದಾರೆ. ಇದು ಮುಂದುವರಿಬೇಕಾ ಬೇಡ? ಈ ಆಡಳಿತ ನಿಮಗೆ ಬೇಕಾ ಬೇಡ? ನಾವು ಸುಳ್ಳು ಹೇಳ್ತಾ ಇದೀವ? ಭಗವಂತನ ಸಾಕ್ಷಿಯಾಗಿ ನಿಮ್ಮ ಮನೆ ಮಕ್ಕಳಾಗಿ ನಾವು ಯೋಜನೆಗಳ ಜೊತೆಯಲ್ಲಿ ರಾಷ್ಟ್ರವನ್ನು ಕಟ್ಟತಕ್ಕಂಥ ಪ್ರಾಮಾಣಿಕರು ಕಾಂಗ್ರೆಸ್ನವರಾಗಿದ್ದೀವಿ. ಲೂಟಿಕೋರರು ನಾವಲ್ಲ. ಹೇಳೋದೇ ಒಂದು ಮಾಡೋದೇ ಒಂದು, ಅದು ನಮ್ಮ ಕೆಲಸ ಅಲ್ಲ. ನಿಮ್ಮನ್ನೆಲ್ಲರ ಕುರಿತು 2 ಮಾತಿನಲ್ಲಿ ಅವರ ಮತಯಾಚನೆಯನ್ನ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರು ಮಾತಾಡ್ತಾರೆ. ನಿಮಗೆ ಎಲ್ಲಿ ನೋಡಿದ್ರು ಬೂತು ಓಟ್ ಹಾಕೋದಕ್ಕೆ ಬಟನ್ ಯಾವುದು ಕೊಯ್ ಅನ್ಬೇಕು? ಯಾವ ಬಟನ್ ಕೈ ಅನ್ಬೇಕು? ಕೈ ಎತ್ತರಿಸಿ ಯಾರಿಗೂ ಏನೋ ಎಡ್ಕೋಬೇಕಲ್ಲ. ನಮ್ಮ ಕೈ ಯಾರನ್ನ ನೋಡಿ ಬೆಚ್ಚಬೇಕು ಅಂತಂದ್ರೆ ನಮ್ಮ ಬಲಗೈ ನೋಡಿ, ನಮ್ಮ ಹಸ್ತ ನೋಡಿ. ಅವರು ಬದುಕನ್ನ ಕಟ್ಟೋದಕ್ಕೆ ಕಾಂಗ್ರೆಸ್ ಸರ್ಕಾರ ದುಡಿತಾ ಇದ್ರೆ ಇಂಥ ಬರದಲ್ಲಿ ನಮಗೆ ಕೊಡ್ಬೇಕಾದಂತ ನಮ್ಮ ಪಾಲನೆ ಕೊಡುವಂತ ಮನಸ್ಥಿತಿಯನ್ನು ಅವ್ರು ಮಾಡ್ಲಿಲ್ಲ. ನಮ್ಮ ಓಟ್ ಕೇಳಕ್ ಬರ್ತಾರೆ. ಯಾವ ಮುಖ ಎತ್ಕೊಂಡು ಬರ್ತಾರೆ ಅವ್ರು ಓಟ್ ಕೇಳಕ್ಕೆ? ಯಾರ ಅಪ್ಪನ ಮನೆ ದುಡ್ಡು ಕೊಡಲ್ಲ ಅವರು. ಈ ದೇಶದ ತೆರಿಗೆ ಹಣವನ್ನ ರಾಜ್ಯವಾಗ್ಲಿ ಕೇಂದ್ರವಾಗ್ಲಿ ಜನರಿಗೋಸ್ಕರ ಖರ್ಚು ಮಾಡುವಂತ ಕೆಲಸ. ನಮ್ಮ ಪಾಲ್ ಕೊಡಿ ಅಂದ್ರೆ ಇಲ್ಲ, ನೀವು ನಿಧಾನ ಕೇಳಿದ್ರಿ, ಚುನಾವಣೆ ಬಂದಿದೆ ಅಂತ ಒಬ್ಬ ಗೃಹ ಮಂತ್ರಿ ಮಾತಾಡ್ಬಿಟ್ಟು ಹೋಗ್ತಾರೆ. ಇನ್ನೊಬ್ರು ಆರ್ಥಿಕ ಇಲಾಖೆ ಜವಾಬ್ದಾರಿ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ನಾವು ಏನೇನು ಕೊಡ್ಬೇಕೆಲ್ಲ ಕೊಟ್ಟಿದ್ದೀವಿ ಅಂತಾರೆ. ಕೊನೆಗೆ ಒಪ್ಕೋತಾರೆ, ಹೌದು ಕೊಡೋದು ತಪ್ಪಾಗಿದೆ ತಪ್ಪು ಅಂತ. ಈ ವಿಚಾರವಾಗಿ ನಾವು ಯಾರಿಗೂ ಗೊತ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ನಮ್ಮ ರಾಜ್ಯ ಸರ್ಕಾರ ಕೇಸ್ ಹಾಕಿ ಮುಂದೆ ಹೋದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದಾರೆ, ಗೆದ್ಬಿಟ್ಟು ನಾನು ಕೇಂದ್ರದ ಮಂತ್ರಿ ಆಗ್ಬೇಕು ಅಂತ.
ಅಂದ್ರೆ ಅವರು ಮಂಡ್ಯಕ್ಕೋಸ್ಕರ ನಾನು ಚುನಾವಣೆ ಬಂದೀನಿ ಅನ್ಲಿಲ್ಲ. ಮಂಡ್ಯ ಜನರ ಕಷ್ಟ ಈ ತರ ನಿವಾರಣೆ ಮಾಡಿದ್ದೆ. ನಿಮ್ ತಾಲೂಕಿಗೂ ಇಂಥ ಕೆಲಸ ಕೊಟ್ಟಿದೆ ಅಂತ ಏನಾರ ಬಂದು ಹೇಳ್ಕೊಂಡು ಬರ್ಲಿ ಅವರು. ನಮ್ದೇನ್ ಅಭ್ಯಂತರ ಇಲ್ಲ ಅವ್ರನ್ನೇನು ವಿರೋಧ ಮಾಡೋ ಅಂತದ್ದು. ಸುಳ್ಳು ಹೇಳ್ತಾರೆ, ನಮ್ಮ ರೈತರನ್ನ ದಿಕ್ ತಪ್ಪಿಸ್ತಾರೆ, ನಮ್ಮ ಜನರನ್ನ ದಿಕ್ ತಪ್ಪಿಸ್ತಾರೆ. ಕೈ ಮುಗಿದು ಕೇಳ್ತೀನಿ, ಆಡಳಿತದ ಬಗ್ಗೆ ನೀವೇ ತೀರ್ಮಾನ ಮಾಡಿ. ಯಾರು ಯೋಗ್ಯರು, ಯಾರು ನಿಮ್ಮ ಮನೆ ಮಕ್ಕಳು, ಯಾರು ನಿಮ್ಮ ಈ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ? ಬಡವರ ಕಲ್ಯಾಣ ಕಾರ್ಯಕ್ರಮ, ರೈತ ಪರವಂತ ಯೋಜನೆ, ಈ ಜವಾಬ್ದಾರಿನಲ್ಲಿ ಯಾರಿದ್ದಾರೆ? ಅದು ಕಾಂಗ್ರೆಸ್ ಅನ್ನೋದನ್ನ ನಾನು ಹೇಳೋದಲ್ಲ, ಒಬ್ಬ ಕಾಂಗ್ರೆಸ್ ಶಾಸಕನಾಗಿ. ಇದು ಮನೆ ಮನೆಗಳಲ್ಲಿ ಮನೆತನವನ್ನು ಉಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್. ನಾವು ಸುಳ್ಳು ಬಂದಿಲ್ಲ. ನೆಚ್ಚಿನ ನಾಯಕರು ನರೇಂದ್ರಣ್ಣ ಅವರು, ಇಲ್ಲಿ ನೆರೆಯರು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ಕೋಡಹಳ್ಳಿ ಗ್ರಾಮಸ್ಥರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಜಿಲ್ಲೆಯನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಕನ್ನಘಟ್ಟ ಗ್ರಾಮ ರೈತರ ಮಗ. ನನ್ನ ಸೇವೆ ಮಾಡಕ್ಕೆ ತಂದಿದ್ದೀನಿ, ಒಂದು ಅವಕಾಶ ಮಾಡಿಕೊಡಿ. ನಾನು ರೈತರ ಮಗ, ನನ್ನ ಕೂದಿನಿ. ಅದೇ ನರೇಂದ್ರಣ್ಣ ಹೇಳ್ದಂಗೆ ತಪ್ಪನ್ನು ಬಾಚಿದ್ದೀವಿ, ಹೊಲನು ಉತ್ತಿದ್ದೀವಿ, ನಾಟಿ ಮಾಡಿದ್ದೀವಿ, ಸ್ನಾನ ಮಾಡಿದ್ದೀವಿ. ದಯಮಾಡಿ ರೈತರ ಕಷ್ಟ ಮಂಡ್ಯ ಜಿಲ್ಲೆ ಏನು ಅಂತ ನಂಗೆ ಅರಿವಿದೆ. ಅರ್ತ್ಕೊಂಡು ಕೆಲಸ ಮಾಡಕ್ಕೆ, ಸೇವೆ ಮಾಡಕ್ಕೆ ಸದಾ ಸಿದ್ಧ ಇರ್ತೀನಿ. ನರೇಂದ್ರಣ್ಣ ಹೇಳ್ದಂಗೆ ನರೇಂದ್ರನಿಗೆ ಹೆಂಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿದ್ರಿ, ಅದೇ ರೀತಿ ನನಗೂ ಹೆಚ್ಚಿನ ಮತ ಕೊಟ್ಟು ಗೆಲ್ಸಿ ಡೆಲ್ಲಿಗೆ ಹೋಗಿ ನಿಮ್ಮ ಏನೇನಿದೆ ಡೆವಲಪ್ಮೆಂಟ್ ವರ್ಕ್ ಅದು ಸೇವೆ ಮಾಡಕ್ಕೆ ನರೇಂದ್ರನ ಕೈ ತೋರಿಸಿ ಜೊತೆಗೂಡಿ ಕೆಲಸ ಮಾಡ್ತೀನಿ. ನನಗೆ ದುಡ್ಡು ಮಾಡೋಕ್ಕೋಸ್ಕರ ಇಲ್ಲಿ ಬರಲಿಲ್ಲ, ನಿಮ್ಮ ಸೇವೆ ಮಾಡಕ್ಕೆ ಬಂದಿದ್ದೀನಿ. ಒಂದು ಅವಕಾಶ ಮಾಡಿಕೊಡಿ, ನಿಮ್ಗಳ ಜೊತೆ ಇರ್ತೀನಿ ಅಂತ ಹೇಳಿ ಕೈ ಮುಗಿದು ಕೇಳ್ಬೇಕು. ತಳವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರವರ ಪರವಾಗಿ ನಾವೆಲ್ಲ ಮತಯಾಚನೆ ಮಾಡಿದ್ದೇವೆ. ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರ ಇರಲಿ, ಬಿತ್ತನೆ ಬೀಜ ಇರಲಿ, ಪ್ರತಿಯೊಂದರ ಬೆಲೆಯನ್ನ ಏರ್ಸಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕ ಇನ್ನು ಚುನಾವಣಾ ಪ್ರಚಾರವನ್ನು ವಿದ್ಯುಕ್ತವಾಗಿ ನಾವು ಪ್ರಾರಂಭ ಮಾಡಿದ್ದೇವೆ. ನನ್ನ ದೇವರಕೊಡಲಿಯ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನನ್ನ ಹಿರಿಯ ಕಿರಿಯ ಬಂಧುಗಳಿಗೆ ನಿಮ್ಮ ನರೇಂದ್ರ ಸ್ವಾಮಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಚುನಾವಣೆ ರಾಷ್ಟ್ರವನ್ನು ಆಳ್ತಕ್ಕಂಥ ಜವಾಬ್ದಾರಿಯಲ್ಲಿ ಯಾರು ಇರಬೇಕು, ಯಾತಕ್ಕಾಗಿರ್ಬೇಕು ಅನ್ನೋಂಥ ಚುನಾವಣೆ.